ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಆರಂಭವಾಗ್ತಾ ಇದೆ. ಈಗ ಸರ್ವಪಕ್ಷ ಸಭೆಗೆ ನಾಯಕರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಚಿವ ಎಚ್ ಕೆ ಪಾಟೀಲ್, ಹಾಲಿ ಸಚಿವ ರಾಮಲಿಂಗಾರೆಡ್ಡಿ, ಬಿ ಪಾಟೀಲ್, ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ, ಕೇಂದ್ರ ಸಚಿವ ವಿ ಸೋಮಣ್ಣ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಇನ್ನು ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಜ್ಯಸಭಾ ಸದಸ್ಯ ಜಗ್ಗೇಶ್, ಇನ್ನು ಅಡ್ವೊಕೇಟ್ ಜನರಲ್ ಎ ಜಿ ಶಶಿಕಿರಣ್ ಶೆಟ್ಟಿ, ಇಷ್ಟು ಜನ ಆಗಮಿಸಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಇದ್ದಾರೆ, ಮಾಜಿ ಸಿ ಎಂ ಸಿದ್ದರಾಮಯ್ಯ ಇದ್ದಾರೆ, ಸಚಿವ ಕೆ ಜೆ ಜಾರ್ಜ್ ಇದ್ದಾರೆ. ಪ್ರಮುಖರೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸೇರಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ಬಳಿ ಇರುವಂಥ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ಇವತ್ತು ಸರ್ವಪಕ್ಷ ಸಭೆ ಆರಂಭವಾಗ್ತಾ ಇದೆ. ಪ್ರಮುಖವಾಗಿ CWMA ನಿರ್ಧಾರವನ್ನು ಹೇಗೆ ಅದನ್ನು ಹಿಮ್ಮೆಟ್ಟಿಸೋದು ಅಥವಾ ನ್ಯಾಯಾಲಯದ ಮೂಲಕ ಹೇಗೆ ಅದನ್ನು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ನೀರಿನ ಲಭ್ಯತೆ, ಜೊತೆಗೆ ನೀರು ಹರಿಬಿಡೋದು ಸಾಧ್ಯವಿದೆಯಾ ಅಂಥೇಳಿ ನೆಲ ಜಲ ಭಾಷೆ ವಿಚಾರ ಬಂದಾಗ ಎಲ್ಲ ಪಕ್ಷಗಳು ಕೂಡ ಒಂದು ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದರೆ ಇವತ್ತಿನ ತೀರ್ಮಾನ ಏನಾಗಬಹುದು ಎನ್ನುವ ನಿರೀಕ್ಷೆಗಳಿದ್ದಾವೆ? ದಶರಥ್, ತಮಿಳುನಾಡಿಗೆ ಕಾವೇರಿ ನದಿ ಬಿಡುವ ಹಿನ್ನೆಲೆಯಲ್ಲಿ ನೀರು ಬಿಡುವ ಹಿನ್ನೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು CM ಡಿ ಕೆ ಶಿವಕುಮಾರ್ ಸರ್ವಪಕ್ಷ ಸಭೆಯನ್ನು ಕರೆದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಮಾಜಿ CMಗಳು ಸಭೆಗೆ ಆಗಮಿಸಿರುವಂಥದ್ದು. ಮಾಜಿ CM ಸಿದ್ದರಾಮಯ್ಯ ಸೇರಿದಂತೆ ಸಂಸತ್ ಸದಸ್ಯರು ಹಾಗೂ ಮಾಜಿ CM ಆದಂತಹ ಬೊಮ್ಮಾಯಿ ಹಾಗೂ ವೀರಪ್ಪ ಮೊಯ್ಲಿ ಬಂದಿರುವಂಥದ್ದು. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಈಗಾಗಲೇ ಸಭೆಗೆ ಬಂದಿರುವಂಥದ್ದು. ಅಂದರೆ ಎಲ್ಲ ಸರ್ವಪಕ್ಷ ಸಭೆಗೆ ಈಗಾಗಲೇ CM ಡಿ ಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ರು. ರಾಜ್ಯದ ವಿಚಾರ ಬಂದಾಗ ನಾವು ರಾಜಕೀಯ ಮಾಡಲ್ಲ, ರಾಜ್ಯದ ಪರ ನಿಲ್ತೇವೆ ಎಂಬ ಸಂದೇಶವನ್ನು ಕೊಟ್ಟು ಈಗಾಗಲೇ ಸಭೆಗೆ BJP ಸೇರಿದಂತೆ JDSನ ನಾಯಕರು ಈಗ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಕಾವೇರಿ ನದಿ ನೀರನ್ನು ತಮಿಳುನಾಡು ಬಿಡುವ ಒಂದು ವಿಚಾರವಾಗಿ ಮಹತ್ವದ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ CWRC ಹಾಗೂ CWMA ಏನು ಆದೇಶ ಕೊಡ್ತಾ ಇದೆ, ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪದೇ ಪದೇ ರಾಜ್ಯಕ್ಕೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡುವಂಥ ಒಂದು ವಿಚಾರ. ಅಂದರೆ ಒಂದು ಕಡೆ ಕಾವೇರಿ ನದಿ ನಿಯಂತ್ರಣ ಸಮಿತಿಯಿಂದ ಆದೇಶ ಬರುತ್ತೆ ಒಂದು ಕಡೆ, ಮತ್ತೊಂದು ಕಡೆ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರದಿಂದ ಆ ಆದೇಶವನ್ನು ಎತ್ತಿಡಿತಾರೆ. ನಮ್ಮ ರಾಜ್ಯದ ವಾದ ಮತ್ತು ದಾಖಲೆ ಅಂಕಿಅಂಶಗಳನ್ನು ಇಟ್ಟು ವಾದ ಮಾಡಿದ್ರು ಕೂಡ ಅದಕ್ಕೆ ಮನ್ನಣೆ ಕೊಡೋದಿಲ್ಲ ಅನ್ನೋದು ಈಗ ರಾಜ್ಯ ಸರ್ಕಾರದ ನಾಯಕರ ಒಂದು ವಾದ. ಈ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರದ ಬಗ್ಗೆ, ಅಂದರೆ ಅಲ್ಲಿ ಅಂಕಿಅಂಶಗಳನ್ನು ಇಟ್ಟಾಗಲೂ ಕೂಡ ಪದೇ ಪದೇ ಯಾಕೆ ಕಾನೂನು ಹಿನ್ನಡೆ ಆಗ್ತಾ ಇದೆ ನಮಗೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡುವ ಒಂದು ವಿಚಾರ. ಅಂದರೆ ಈಗ ಕಾವೇರಿ ನದಿ ನೀರು ಬಿಡೋದಕ್ಕೆ ಯಾವುದೇ ಒಂದು ಅಭ್ಯಂತರ ಆಗಲಿ ಅಡೆತಡೆ ಆಗಲಿ ಇಲ್ಲ. ಯಾಕೆಂದರೆ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಕಾವೇರಿಗೆ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 22,000 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಕಬಿನಿಯಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ, ಹಾರಂಗಿಯಲ್ಲೂ ಕೂಡ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ನದಿಗಳು ಈಗಾಗಲೇ ಒಳಹರಿವು ಜಾಸ್ತಿ ಆಗ್ತಾರಿಂದ ಒಂದು ಕಡೆ ತಮಿಳುನಾಡಿಗೆ ನೀರು ಬಿಡುವ ವಿಚಾರ ಅಷ್ಟೊಂದು ಕಗ್ಗಂಟಾಗ್ತಾ ಇಲ್ಲ, ಜೊತೆಗೆ ಸವಾಲು ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳಹರಿವು ನೀರು ಹೆಚ್ಚಾಗೋದ್ರ ಹಿನ್ನೆಲೆಯಲ್ಲಿ ಜೊತೆಗೆ ಮಳೆ ಆಗುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈಗ ಅದಕ್ಕೆ ಅಷ್ಟು ಮನ್ನಣೆ ಸಿಗ್ತಾ ಇಲ್ಲ. ಅಂದರೆ ನೀರು ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಷ್ಟೊಂದು ಮಹತ್ವ ಆಗ್ತಾ ಇಲ್ಲ. ಯಾಕೆಂದರೆ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನೀರನ್ನು ಬಿಡುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ. ಈಗಾಗಲೇ ಒಂದಿಷ್ಟು ನೀರನ್ನು ಕೂಡ ತಮಿಳುನಾಡಿಗೆ ಬಿಡ್ತಾ ಇರೋಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಒಂದು ನ್ಯಾಯಾಂಗ ವಿಚಾರದಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇರುವಂಥದ್ದು ಹಾಗೂ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಒಂದು ಮಾತುಕತೆ ನಡೆಸಿರುವಂಥದ್ದು. ಅಂದರೆ ಒಂದು ಕಡೆ ಮೇಕೆದಾಟು ಯೋಜನೆಗೆ ಈಗಾಗಲೇ ಒಂದಿಷ್ಟು ಇದು ಪರ್ಮಿಷನ್ ಸಿಕ್ಕಿದೆ, ಕೇಂದ್ರ ಸರ್ಕಾರದಿಂದಲೂ ಕೂಡ ಪರ್ಮಿಷನ್ ಸಿಕ್ಕಿದೆ. ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮಿಳುನಾಡು ಪದೇ ಪದೇ ತಗಾದೆ ತೆಗ್ತಾ ಇದೆ. ತಮಿಳುನಾಡು CM ಪ್ರಧಾನಿ ಮೋದಿಯವರಿಗೆ ಪತ್ರವನ್ನು ಬರೆದಿದ್ದಾರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿ ಒಂದು ಒತ್ತಡವನ್ನು ತರಬೇಕು, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಒಂದು ಮನವಿಯನ್ನು ಸಲ್ಲಿಸಬೇಕು, ಅಂದರೆ ಯೋಜನೆಯಿಂದ ಯಾವೆಲ್ಲ ಅನುಕೂಲ ಆಗುತ್ತೆ, ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ದಾಖಲೆ
ದಾಖಲೆಗಳನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟು ಇನ್ನಷ್ಟು ಒತ್ತಡ ಹಾಕೋದಕ್ಕೂ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋಂಥದ್ದು. ಹಾಗಾಗಿ ಕೇಂದ್ರ ಸಚಿವರು ಹಾಗೂ ಸಂಸತ್ ಸದಸ್ಯರನ್ನ ಕರೆಸಿ ಇವತ್ತು ಅವರ ಜೊತೆಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಪಡೆದು ಎಲ್ಲರ ಅಭಿಪ್ರಾಯವನ್ನು ಪಡೆದು ರಾಜಕೀಯವನ್ನ ಮಾಡದೆ ನೇರವಾಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ರಾಜ್ಯದ ವಾಸ್ತವಿಕ ಸ್ಥಿತಿಯನ್ನ ಅವರ ಮನದಟ್ಟು ಮಾಡೋದಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮುಂದುವಾಗಿರೋದು. ಹಾಗಾಗಿ ಎಲ್ಲ ಪಕ್ಷ ಬಿಜೆಪಿ ಸೇರಿದಂತೆ JDS ಶಾಸಕರ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೇಕೆದಾಟು ಯೋಜನೆಯನ್ನ ಮಾಡಬೇಕು ಅನ್ನೋದು ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ನಿಯಂತ್ರಣ ಸಮಿತಿ ಹಾಗೂ ಕಾವೇರಿ ನಿಯಂತ್ರಣ ಪ್ರಾಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಾನೂನು ಹಿನ್ನಡೆ ಪದೇ ಪದೇ ಹಿನ್ನಡೆ ಆಗ್ತಾ ಇರೋಂಥದ್ದು. ಜೊತೆಗೆ ಈಗ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳಹರಿವು ಕಡಿಮೆ ಆದಂಥ ಸಂದರ್ಭದಲ್ಲಿ ಅಥವಾ ಮಳೆಗಾಲ ಸರಿಯಾಗಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೂ ಯಾವ ರೀತಿ ಒಂದಿಷ್ಟು ಎಚ್ಚರಿಕೆಗಳನ್ನು ಮುಂಗಾರು ಆರಂಭದಲ್ಲಿಯೇ ಮಳೆ ಕೈಕೊಟ್ಟಿತ್ತು. ಈ ಕಾರಣದಿಂದಾಗಿ KRS ಇಷ್ಟೊತ್ತಿಗಾಗಲೇ ಭರ್ತಿ ಆಗಬೇಕಾಗಿತ್ತು. KRS ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವಂಥ ಜಲಾಶಯಗಳೆಲ್ಲವೂ ಕೂಡ ಭರ್ತಿ ಆಗಬೇಕಾಗಿತ್ತು. ಈ ಕಡೆ ಕೊಡಗು ಜಿಲ್ಲೆಯಲ್ಲಿ ಬರುವಂಥದ್ದು, ಮೈಸೂರು ಜಿಲ್ಲೆಯಲ್ಲಿ ಬರುವಂಥದ್ದು, ಹಾಸನ ಜಿಲ್ಲೆಯಲ್ಲಿ ಬರುವಂಥ ಡ್ಯಾಮ್ಗಳೆಲ್ಲವೂ ಕೂಡ ಭರ್ತಿ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಭರ್ತಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಆತಂಕ ಶುರುವಾಗಿದ್ದು. ಈಗ ಅಲ್ಪಕಾಲಿಕವಾಗಿ ಮಳೆ ಆಗ್ತಾ ಇದೆ, ಬಟ್ ಈ ಮಳೆಯನ್ನು ಎಷ್ಟು ಪ್ರಮಾಣದಲ್ಲಿ ನಂಬಬೇಕಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಅಂತ. ಖಂಡಿತ ದಶರಥ, ಈ ವಿಚಾರದ ಬಗ್ಗೆ ಇನ್ನಷ್ಟು ಅಂದರೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಇಷ್ಟು ದಿನ ಅಂದರೆ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಟ್ಟಿರಲಿಲ್ಲ. ಆದರೆ ಕುಡಿಯುವ ನೀರಿಗೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಮಳೆ ಕಡಿಮೆ ಆಗಿದೆ, ಅಂದುಕೊಂಡಂತೆ ಮುಂಗಾರು ಮಳೆ ಕೈ ಕೊಟ್ಟಿದೆ. ಹಾಗಾಗಿ ನಾವು ಕುಡಿಯುವ ನೀರಿಗೆ ಮಾತ್ರ ನಮ್ಮಲ್ಲಿ ನೀರಿದೆ ಅನ್ನೋದು ಕೂಡ ರಾಜ್ಯ ಸರ್ಕಾರ ಹೇಳಿದ್ದು. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು, ಅಂದರೆ ನಾವು ಬೆಳೆಗೆ ನಾವು ನೀರನ್ನು ಬಿಡೋಕ್ಕಾಗೋದಿಲ್ಲ, ಕುಡಿಯುವ ನೀರಿಗೆ ಮಾತ್ರ ನಾವು ಶೇಖರಣೆ ಮಾಡ್ತಾ ಇದ್ವಿ ಎಂಬ ಸಂದೇಶವನ್ನು ರೈತರಿಗೆ ಕೊಟ್ಟಿದ್ರು. ಇದು ಎಲ್ಲೋ ಒಂದು ಕಡೆ ಆ ರೈತರಿಗೂ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದರೆ ಈಗ ಇದೇ ವಿಚಾರವನ್ನು ವಿಪಕ್ಷಗಳು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಶ್ನೆ ಮಾಡ್ತಾ ಇರೋಂಥದ್ದು. ನೀವು ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯದ ರೈತರಿಗೆ ಅಂದರೆ ಅದನ್ನು ನಂಬಿಕೊಂಡಿರುವಂತಹ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀವು ನೀರು ವ್ಯವಸ್ಥೆ ಯಾಕೆ ಸಮರ್ಪಕವಾಗಿ ಮಾಡಲಿಲ್ಲ, ಮುನ್ನೆಚ್ಚರಿಕೆಯನ್ನು ಯಾಕೆ ಕೊಡಲಿಲ್ಲ, ಅಂದರೆ ಮುಂದೆ ಆಗುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟಂತೆ ಯಾಕೆ ನೀವು ಮಾಹಿತಿಯನ್ನು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಿ ರೈತರಿಗೆ ಹೇಳಿರಲಿಲ್ಲ ಅನ್ನೋದು ಕೂಡ ಈಗ ವಿಪಕ್ಷಗಳ ವಾದ. ಇದು ಈ ವಿಚಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಯಾಕೆಂದರೆ ರೈತರಿಗೆ ಬೆಳೆಯೋದಕ್ಕೆ ಈಗಾಗಲೇ ಹಿನ್ನಡೆ ಆಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಈಗ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಕಾವೇರಿಗಾಗ್ಬೋದು ಅಥವಾ ಕಬಿರಿಗಾಗ್ಬೋದು ಒಳಹರಿವು ಜಾಸ್ತಿ ಆಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳಹರಿವು ಜಾಸ್ತಿ ಆಗುತ್ತೆ ಅನ್ನೋ ಸಾಧ್ಯತೆಗಳು ಯಾವ ರೀತಿ ಇದೆ, ಇದಕ್ಕೆ ತಜ್ಞರು ಏನು ಹೇಳ್ತಾರೆ, ಮಳೆ ಆಗುತ್ತಾ ಇಲ್ವಾ, ಮಳೆ ಆಗದಲೇ ಇರುವಂಥ ಒಂದು ಸಂದರ್ಭದಲ್ಲಿ ಅಥವಾ ಒಳಹರಿವು ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ನಡೆ ಏನಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಸರ್ವಪಕ್ಷ ನಾಯಕರ ಅಂದರೆ ಬಿಜೆಪಿ ಹಾಗೂ JDS ಸೇರಿದಂತೆ ಕಾನೂನು ತಜ್ಞರ ಜೊತೆ ಒಂದು ಸಮಾಲೋಚಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ಇವತ್ತು ಸಲಹೆಗಳನ್ನು ಪಡಿತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಏನು ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಏನಾದರೂ ಅಂದುಕೊಂಡಂತೆ ಮಳೆ ಆಗಲಿಲ್ಲ, ಒಳಹರಿವು ಕಡಿಮೆ ಆದಂಥ ಸಂದರ್ಭದಲ್ಲಿ ಕಾವೇರಿ ನದಿ ನಿಯಂತ್ರಣ ಪ್ರಾಧಿಕಾರದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ಗೂ ಏನಾದರೂ ಹೋಗಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಅಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ಹೆಚ್ಚಿಡಬೇಕು, ರಾಜ್ಯಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ, ಈ ಹಿನ್ನಡೆ ಆಗದಂತೆ ಯಾವ ರೀತಿ ನಾವು ಮುನ್ನುಗ್ಗಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಧಾರವನ್ನು ಸರ್ವಪಕ್ಷ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.